ಸತ್ಯದ ಅರಿವಿಲ್ಲದ ಮಹಿ ಏನು ನಿರ್ಧಾರ ತಗೊಳ್ಬೋದು? ಮಹಿ ಕತ್ತಿ ತಗೊಂಡು ವಿಜಿ ಎದುರಿಗೆ ಹೋಗ್ತಾ ಆವಾಗ ಶಂಕರ್ ನಾರಾಯಣ ಮತ್ತು ಅವನ ಹೆಂಡತಿ ರೇಣು ಗೀತಾ ಎಲ್ಲರೂ ಬೇಡ ಮಹಿ, ಅವನದೇನು ತಪ್ಪಿಲ್ಲ, ಬೇಡ ಮಹಿ ಅಂತ ಹೇಳ್ತಾರೆ. ಮಹಿ ಒಂದೇ ಸಲ ಕತ್ತಿ ಬೀಸಿ ವಿಜಿ ಕುತ್ತಿಗೆ ಬರೆಗೆ ತಗೊಂಡು ಬಂದು ನಿಲ್ಲಿಸ್ತಾಳೆ. ವಿಜಿ ಕುತ್ತಿಗೆಯಿಂದ ಕತ್ತಿ ತೆಗೆದ ಮಹಿ ಸೀದಾ ಧರ್ಮಪಾಲನ ಎದುರಿಗೆ ಹೋಗಿ ಧರ್ಮಪಾಲನ ಕುತ್ತಿಗೆಗೆ ಕತ್ತಿ ಹಿಡಿತಾಳೆ. ಹಾಗಿದ್ರೆ ಮಹಿಗೆ ಸತ್ಯ ಗೊತ್ತಾಗಿರ್ಬೋದಾ? ನೋಡೋಣ. ಹೌದು, ಮಹಿಗೆ ಎಲ್ಲ ಸತ್ಯನೂ ಗೊತ್ತಾಗಿತ್ತು. ಧರ್ಮಪಾಲ ಮಹಿ ಹತ್ರ ಕೇಳ್ತಾನೆ, ಇದೇ ನಮ್ಮ ಮಹಿ, ನಿನ್ನ ತಂದೆ ತಾಯಿನ ಸಾಯಿಸೋದವ್ರನ್ನ ಸಾಯಿಸು ಅಂದರೆ ನನ್ನನ್ನು ಬಂದು ಸಾಯಿಸ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾನೆ. ಅದಕ್ಕೆ ಮಹಿ ಹೇಳ್ತಾಳೆ, ನನ್ನ ತಂದೆ ತಾಯಿನ ಸಾಯಿಸೋದು ಅವರಲ್ಲ ನೀನು ಅಂತ ಹೇಳ್ತಾಳೆ. ಮಹಿಗೆ ಧರ್ಮಪಾಲನ ಎಲ್ಲ ನಾಟಕ ಕುತಂತ್ರಗಳು ಗೊತ್ತಾಗಿತ್ತು. ಅದನ್ನು ಕೇಳಿ ಅಲ್ಲಿದ್ದವರಿಗೆಲ್ರಿಗೂ ಆಶ್ಚರ್ಯ ಆಗಿತ್ತು. ನೀನು ನನ್ನ ಮೇಲೆ ಅಷ್ಟೊಂದು ಆರೋಪ ಮಾಡ್ತಿದ್ಯಾ ಅಂತ ಧರ್ಮಪಾಲ ಕೇಳ್ತಾನೆ. ಅದಕ್ಕೆ ಸಾಕ್ಷಿ ಬೇಕಲ್ಲ, ಏನು ಸಾಕ್ಷಿ ಇದೆ ಅಂತ ಕೇಳ್ತಾನೆ. ಆವಾಗ ಮಹಿ ತನಗೆ ಗೊತ್ತಾಗಿರೋ ಸತ್ಯನ ಊರವರ ಮುಂದೆ ಹೇಳ್ತಾಳೆ. ಮಹಿಗೆ ಗೀತಾ ತಂದೆ ಎದುರು ಸಿಕ್ಕಿರ್ತಾರೆ. ಅವರು ಮಹಿಗೆ ಎಲ್ಲ ಸತ್ಯನೂ ಹೇಳಿರ್ತಾರೆ. ನಿನ್ನ ಅಪ್ಪನ ಕೊಂದಿರೋರು ನೀನು ಅಂದ್ಕೊಂಡಿರೋರಲ್ಲ, ನಿನ್ನ ಅಪ್ಪನ ಕೊಂದಿರೋರು ಇವರು ಅಂತ ಮೊಬೈಲ್ನ ತೆಗೆದು ತೋರಿಸ್ತಾನೆ. ಧರ್ಮಪಾಲ ಆಡಿದ್ದ ನಾಟಕಗಳನ್ನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದ ವಿಡಿಯೋನ ಮಹಿಗೆ ಶೇಖರ್ ತೋರಿಸ್ತಾರೆ. ಈ ವಿಷಯ ಇವಾಗ ಮಹಿಗೆ ಸತ್ಯ ಗೊತ್ತಾಗಿತ್ತು. ಅದೇ ಸತ್ಯನ ಊರವರ ಮುಂದೆ ಮಹಿ ಹೇಳ್ತಾಳೆ. ನೀನು ಊರವರನ್ನ ರಕ್ಷಣೆ ಮಾಡ್ತೀಯಾ ಅಂತ ತಿಳ್ಕೊಂಡ್ರೆ ನೀನೊಬ್ಬ ಗೋಮುಖ ವ್ಯಾಘ್ರ, ನಂಬಿಸಿ ಕುತ್ತಿಗೆ ಕುಯ್ಯೋನು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಗುಡಿಯ ಹೇಳ್ತಾನೆ, ಏನ್ರ ನೋಡ್ತಿದ್ದೀರಾ, ಹಿಡ್ಕೊಳ್ರಿ ಇವರನ್ನ ಅಂತ ಊರವ್ರ ಹತ್ರ ಎಲ್ಲ ಹೇಳ್ತಾನೆ. ಆವಾಗ ಮಹಿ ಸಿಟಿನಲ್ಲಿ ಹೇಳ್ತಾಳೆ, ಯಾರಾದರೂ ಹತ್ರ ಬಂದರೆ ಎಲ್ಲರನ್ನ ಕತ್ತರಿಸಿ ಹಾಕಿಬಿಡ್ತೀನಿ ಅಂತ. ಇಷ್ಟೆಲ್ಲ ಆರೋಪ ಮಾಡ್ತಿದ್ಯಾ ಅಂದರೆ ಇದಕ್ಕೆಲ್ಲ ಸಾಕ್ಷಿ ಬೇಕಲ್ಲ ಅಂತ ಧರ್ಮಪಾಲ ಹೇಳ್ತಾನೆ. ಆವಾಗ ಸಾಕ್ಷಿ ನನ್ನ ಹತ್ರ ಇದೆ ಅನ್ನೋ ವಾಯ್ಸ್ ಬರುತ್ತೆ. ಆ ವಾಯ್ಸ್ ಯಾರದಿರ್ಬೋದು ನೋಡೋಣ. ಅಲ್ಲಿಗೆ ಶೇಖರ್ ಪೊಲೀಸರನ್ನ ಕರ್ಕೊಂಡು ಬಂದಿದ್ರು. ಅವ್ರ ಹತ್ರ ಧರ್ಮಪಾಲನ ವಿರುದ್ಧ ಎಲ್ಲ ಸಾಕ್ಷಿನೂ ಇತ್ತು. ಅದಕ್ಕೆ ಊರವರಲ್ಲಿ ಒಬ್ಬ ಹೇಳ್ತಾನೆ, ಓ ನೀವು ಇವಳ ತಂದೆನಾ? ಹಾಗಿದ್ರೆ ನೀವೆಲ್ಲ ಫ್ಯಾಮಿಲಿ ಸೇರಿಕೊಂಡು ನಮ್ಮ ಊರನ್ನು ಹಾಳು ಮಾಡಬೇಕು ಅಂತ ಇದ್ದೀರಾ? ನೀವು ಇದೇ ಥರ ಮಾತಾಡಿದರೆ ಈ ಊರಿಂದ ಹೊರಗೆ ಹೋಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶೇಖರ್ ಹೇಳ್ತಾರೆ, ನೀವು ಅಂದ್ಕೊಂಡಿರೋ ಈ ಧರ್ಮ ರಕ್ಷಕ ಅಲ್ಲ, ಅವನು ದೊಡ್ಡ ಮೋಸಗಾರ. ನೀವೆಲ್ಲ ನಂಬ್ಕೊಂಡಿರೋ ದಣಿ ಅವನು ಒಳ್ಳೆಯವನಲ್ಲ, ನಿಮ್ಮೆಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಗುಡಿಯ ಹೇಳ್ತಾನೆ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ನಮ್ಮ ದಣಿಗಳ ಬಗ್ಗೆ ಕೆಟ್ಟ ಆಪಾದನೆ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಏನು ಸಾಕ್ಷಿ ಇದೆ ತೋರಿಸಿ ನೋಡೋಣ ಅಂತ ಹೇಳ್ತಾನೆ. ಇವನಂತ ರಾಕ್ಷಸನ ಹಿಡಿಯೋದಕ್ಕೆ ಸಾಕ್ಷಿ ಇಲ್ಲದೆ ಬರ್ತೀನಾ ನಾನು ಅಂತ ಶೇಖರ್ ವಿಡಿಯೋನ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ಅಲ್ಲಿವರೆಗೆ ಧರ್ಮಪಾಲ ಆಡಿದ್ದ ಎಲ್ಲ ನಾಟಕಗಳು ಬಯಲಾಗುತ್ತೆ. ಇವಾಗ ಸಾಕ್ಷಿ ಸಾಕ ನಿಮಗೆ? ಇವಾಗೆಲ್ಲ ಸತ್ಯ ಗೊತ್ತಾಯ್ತಾ ಅಂತ ಊರವರಲ್ಲಿ ಶೇಖರ್ ಕೇಳ್ತಾರೆ. ವಿಜಿ ಆವಾಗ ಶೇಖರ್ ಹತ್ರ ಕೇಳ್ತಾನೆ, ಮಾವ ಇದನ್ನೆಲ್ಲ ನೀವು ಯಾವಾಗ ರೆಕಾರ್ಡ್ ಮಾಡಿದ್ರಿ ಅಂತ. ಅದಕ್ಕೆ ಶೇಖರ್ ಹೇಳ್ತಾನೆ, ನೀವು ಅಲ್ಲಿಂದ ಇಲ್ಲಿಗೆ ಬಂದಾಗಲೇ ನಾನು ನಿಮ್ಮ ಹಿಂದೆನೇ ಬಂದಿದ್ದೆ, ನೀವು ಹೋದಲ್ಲೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಮತ್ತು ಇವರಿಬ್ಬರ ಮೇಲೂ ಕಣ್ಣಿಟ್ಟಿದ್ದೆ, ಆವಾಗಲೇ ಎಲ್ಲ ರೆಕಾರ್ಡ್ ಮಾಡಿದ್ದೆ ಅಂತ ಹೇಳ್ತಾನೆ. ಆವಾಗ ಪೊಲೀಸ್ ಹೇಳ್ತಾರೆ ಮಹಿಗೆ, ಮಚ್ಚು ಇಳಿಸಮ್ಮ, ಅದು ಕಾನೂನಿನ ಪ್ರಕಾರ ಅಪರಾಧ, ಕಾನೂನನ್ನು ಕೈ ತಗೊಳ್ಬಾರ್ದು. ಅಲ್ಲಿದ್ದ ಪೊಲೀಸ್ ಧರ್ಮಪಾಲನ ಕಿಸೆಯಿಂದ ಇದ್ದ ದೇವಿಯ ಕಂಠಿಹಾರವನ್ನು ತೆಗೆದು ಊರವರಿಗೆಲ್ಲ ತೋರಿಸ್ತಾರೆ. ಆವಾಗ ವಿಜಯ್ ಹೇಳ್ತಾನೆ, ಹೇಳಿ ಇವಾಗ ನಿಮ್ಮ ಧರ್ಮ ರಕ್ಷಕನಿಗೆ ಏನು ಶಿಕ್ಷೆ ಕೊಡ್ತೀರಾ ಅದನ್ನು ನೀವೇ ಕೊಡಿ ಅಂತ ಹೇಳ್ತಾನೆ. ಧರ್ಮಪಾಲನನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ವಿಜಯ್ ಮತ್ತು ಗೀತಾ ತಾವು ಬಂದಿದ್ದ ಕೆಲಸದಲ್ಲಿ ಜಯವನ್ನು ಹೊಂತಾರೆ. ಪೊಲೀಸ್ ಕಂಠಿಹಾರನ ತೆಗೆದು ವಿಜಯ್ ಹತ್ರ ಕೊಡ್ತಾರೆ. ಎಷ್ಟೋ ವರ್ಷದಿಂದ ಕಳುವಾಗಿದ್ದ ದೇವಿ ಕಂಠಿಹಾರ ಸಿಕ್ಕಿದೆ, ಇದನ್ನು ನೀವೇ ನಿಮ್ಮ ಕೈಯಾರೆ ದೇವಿಗೊಪ್ಪಿಸಿ, ಮತ್ತೆ ಈ ಊರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಪೊಲೀಸ್ ವಿಜಿಗೆ ಹೇಳ್ತಾರೆ. ಅಲ್ಲಿಗೆ ವಿಜಿ ತನ್ನ ತಂದೆ ಮೇಲಿದ್ದ ಆಪಾದನೆಯನ್ನು ಕಳಿತಾನೆ. ಆವಾಗ ರೇಣು ಮಹಿನ ಮಗಳು ಅಂತ ಒಪ್ಕೋತಾಳೆ. ಇಲ್ಲಿ ದೇವರ ಸನ್ನಿಧಾನದಲ್ಲಿ ಕಂಠಿಹಾರವನ್ನು ದೇವಿಗೊಪ್ಪಿಸ್ತಾರೆ. ಇನ್ನು ಮಹಿ ವಿಜಿ ಮತ್ತು ಗೀತಾ ಕಾಲಿಗೆ ಬೀಳೋದಕ್ಕೆ ಬರ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಯಾಕೆ ಮಹಿ ಏನು ಮಾಡ್ತಾ ಇದೆಯಾ? ನನ್ನನ್ನು ಕ್ಷಮಿಸ್ಬಿಡಿ, ನಾನು ಸತ್ಯ ಗೊತ್ತಿಲ್ಲದೆ ನಿಮ್ಮಿಬ್ಬರನ್ನ ಸಾಯಿಸೋದಕ್ಕೆ ಹೋಗಿದ್ದೆ. ಆವಾಗ ಗೀತಾ ಹೇಳ್ತಾಳೆ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ ಮಹಿ, ಬಿಡು ಇವಾಗ ಎಲ್ಲ ಒಳ್ಳೇದಾಯ್ತಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರೇಣು ಮಹಿನ ಕರೀತಾಳೆ. ರೇಣು
ಮಹಿನ ಹೊಟ್ಟೆಲುಟ್ಟಿದ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ನಿನ್ನನ್ನು ಅಂತ ಮಹಿಗೆ ಮಾತು ಕೊಡ್ತಾಳೆ. ಮತ್ತೆ ಆ ದೇವಿಯ ಸನ್ನಿಧಾನದಲ್ಲಿ ದೇವಿ ಪೂಜೆ ನಡೆಯುತ್ತೆ. ಮುಂದೆ ಗೀತಾ ಧಾರಾವಾಹಿ ಮುಗಿತಾ ಇನ್ನೂ ಇದೆಯಾ ಅನ್ನೋದನ್ನು ಮುಂದೆ ನೋಡೋಣ.